ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದು ಒಂದೇ ಹಾದಿ ಬರ್ದಿರೋದು ಪದಚಿಹ್ನ. ಬನ್ನಿ, ಸ್ನೇಹವಿದ್ದರೆ ಜೀವನದ ನಮ್ಮ 3ನೇ ಎಪಿಸೋಡ್ ಚಾಪ್ಟರ್ನ 3ನೇ ಭಾಗನ ಓದ್ತಾ ಇದ್ದೀವಿ. ಸ್ನೇಹ ಅಥವಾ ಗೆಳೆತನ ಅನ್ನೋದು ಇವತ್ತಿಂದ ಬಂದಿರೋ ವಿಷಯ ಅಲ್ಲ. ಪುರಾಣದ ಕಾಲದಿಂದ ಈ ಸಂಬಂಧಕ್ಕೆ ತನ್ನದೇ ಆದ ವಿಶೇಷ ಗುಣವಿದೆ. ಅದಕ್ಕೆ ಆದ ಗೌರವ, ಸ್ಥಾನ ಎಲ್ಲವೂ ಇದೆ. ಮಹಾಭಾರತದಲ್ಲಿ 2 ಸನ್ನಿವೇಶಗಳು ಗಮನ ಸೆಳೆಯುತ್ತೆ. ಒಂದು, ದುರ್ಯೋಧನ ಮತ್ತು ಕರ್ಣನ ನಡುವಿನ ಸ್ನೇಹ. ದುರ್ಯೋಧನ ವ್ಯಕ್ತಿತ್ವದಲ್ಲಿ ವಿಲನ್. ಅದಕ್ಕೆ ಹಲವಾರು ಕಾರಣಗಳಿವೆ. ಕರ್ಣನು ತನ್ನ ಕರ್ಮಗಳಿಂದ ಶಾಪಕ್ಕೆ ಗುರಿಯಾದವನು. ಅವರಿಬ್ಬರ ನಡುವಿನ ಸ್ನೇಹ ಬಹಳ ಹಿಂದಿನಿಂದಲೇ ಕೇಳಿಕೊಂಡು ಬಂದಿದ್ದೇವೆ. ಅವರಿಬ್ಬರ ನಡುವಿನ ಗೆಳೆತನಕ್ಕೆ ಸಂಬಂಧಪಟ್ಟ ಹಲವು ಘಟನೆಗಳ ಉದಾಹರಣೆ ನೀಡಲಾಗಿದೆ. ದುರ್ಯೋಧನನಿಗೆ ಕರ್ಣನ ಮೇಲೆ ಅಪಾರವಾದ ನಂಬಿಕೆ. ಅವನು ಏನೇ ಮಾಡಿದ್ರೂ ಅವನನ್ನು ಡೌಟ್ ಪಡ್ತಾ ಇರಲಿಲ್ಲ. ಅದೇ ತರ ಕರ್ಣನು ಕೂಡ ದುರ್ಯೋಧನ ಮೇಲೆ ಅಪಾರವಾದ ನಂಬಿಕೆ, ಗೌರವ ಇತ್ತು. ಸೊ ಕೃಷ್ಣ ಬಂದು ಕರ್ಣನಿಗೆ ಅವನ ಜನ್ಮ ರಹಸ್ಯ ಹೇಳಿದ್ರೂ ಕೂಡ, ನೀನು ಪಾಂಡವರ ಪರವಾಗಿ ಯುದ್ಧ ಮಾಡಬೇಕು ಅಂತ ಹೇಳಿದ್ರೂ ಕೂಡ ಅವನು ಅದನ್ನ ಒಪ್ಪಲಿಲ್ಲ. ಅವನಿಗೆ ಸ್ವಂತ ತಾಯಿ ಯಾರು ಅಂತ ಗೊತ್ತಾದ್ರೂ ಸಹ ಅವನು ದುರ್ಯೋಧನನ ಬಿಟ್ಟು ಹೋಗ್ಲಿಲ್ಲ. ಹಾಗೆ ಕುಂತಿನೂ ಬಂದು ನೀನು ಪಾಂಡವರ ಪರವಾಗಿ ನಿಲ್ಬೇಕು ಅಂತ ಹೇಳ್ದಾಗ್ಲೂ ಸಹ ಅವನು ಸ್ವಂತ ತಾಯಿ ಅಷ್ಟು ವರ್ಷ ಆದ್ಮೇಲೆ ಬಂದ್ರೂ ಸಹ ಅವನು ದುರ್ಯೋಧನನ ಜೊತೆ ಮಾತ್ರನೇ ಅವನು ಇದ್ದ. ಸೊ ದುರ್ಯೋಧನನಿಗೆ ಬದ್ಧನಾಗಿರ್ತಾನೆ ಅಂತೆಲ್ಲ ಸಾವಿರಾರು ಘಟನೆಗಳನ್ನ ನಾವು ಕೇಳಿದಿವಿ. ಅವುಗಳಲ್ಲಿ ಕೆಲವು ನಿಜ ಇರ್ಬೋದು, ಸುಳ್ಳಿರ್ಬೋದು, ನಿಜಾನೇ ಅಂತ ಅನ್ಕೊಳ್ಳೋಣ, ಸತ್ಯ ಅಂತಾನೆ ಪರಿಗಣಿಸೋಣ, ಸ್ನೇಹ ಎಷ್ಟು ಶ್ರೇಷ್ಠ ಇದೆ ಅಂತಾನು ಒಪ್ಕೊಳ್ಳೋಣ. ಆದ್ರೆ ದ್ರೌಪದಿಯ ವಸ್ತ್ರಾಪಹರಣ ಮಾಡ್ಬೇಕಾದ್ರೆ ಅದು ತಪ್ಪು ಅಂತ ಗೊತ್ತಿದ್ರು ಕರ್ಣ ದುರ್ಯೋಧನನ ತಡೆಯುವ ಪ್ರಯತ್ನ ಯಾಕೆ ಮಾಡ್ಲಿಲ್ಲ? ಅಕಸ್ಮಾತ್ ತಡೆಯುವ ಪ್ರಯತ್ನ ಮಾಡಿದ್ದಿದ್ರೆ, ದುರ್ಯೋಧನ ಏನಾದ್ರು ಕೇಳಲಿಲ್ಲ ಅಂದಿದ್ರೆ ಅಲ್ಲೇ ಗೊತ್ತಾಗ್ತಾ ಇತ್ತು ಗೆಳೆತನದ ಮಹತ್ವ ಏನು ಅಂತ. ಒಳ್ಳೇದಲ್ಲ ಅಂದ ಮೇಲೆ ಎಲ್ಲದಕ್ಕೂ ಸಾಥ್ ನೀಡುವ ಅವಶ್ಯಕತೆ ಏನಿತ್ತು ಅಲ್ವಾ? ಆ ಒಂದು ಸಂದರ್ಭದಲ್ಲಿ ಕರ್ಣ ದುರ್ಯೋಧನನನ್ನು ತಡೆದು ಧರ್ಮದ ದಾರಿಯಲ್ಲಿ, ಸತ್ಯದ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸಿದ್ರೆ ಅವನ ವ್ಯಕ್ತಿತ್ವ ಹೆಚ್ಚಾಗ್ತಾ ಇತ್ತು, ಧರ್ಮ ಪಾಲಿಸ್ತಾ ಇದ್ದ. ಕರ್ಣ ಹೇಳಿದ ಮೇಲೂ ದುರ್ಯೋಧನ ಕೇಳಲಿಲ್ಲ ಅಂದ್ರೆ ಇಷ್ಟು ವರ್ಷಗಳ ಕಾಲ ಅವನ ಮಾತಿನ ಮೇಲೆ ಇಟ್ಟ ನಂಬಿಕೆ ಏನು, ನ್ಯಾಯ, ಅವನ ಮಾತಿನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೂ ನ್ಯಾಯ ಇರ್ತಿರ್ಲಿಲ್ಲ, ಗೌರವ ಇರ್ತಿರ್ಲಿಲ್ಲ, ಪ್ರೀತಿ ಇರ್ತಾ ಇರ್ಲಿಲ್ಲ. ಸೊ ದುರ್ಯೋಧನ ಮಾತು ಕೇಳಲಿಲ್ಲ ಅಂದ್ರೆ ಅದು ಸ್ನೇಹ ಅಲ್ಲ, ಇವನು ಹೇಳಲಿಲ್ಲ ಅಂದ್ರೂ ಸ್ನೇಹ ಅಲ್ಲ. ಸೊ ತಪ್ಪು ಮಾಡ್ತಾ ಇದ್ಯಾ ನೀನು ಅಂದಾಗ ಕೇಳಿದ್ರೆ, ಓ ನನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದು ಸ್ನೇಹ. ಪದೇ ಪದೇ ತಪ್ಪು ಮಾಡ್ತಾನೆ ಇದ್ದು, ಮಾಡಬೇಡ, ಇದು ನಿಂಗೆ ಪ್ರಾಬ್ಲಮ್ ಆಗುತ್ತೆ, ಹಿಂಗ್ ಮಾಡ್ತಿದ್ಯಾ, ಇದು ಒಂದ್ಸಲ ಲಾಸ್ಟ್ ಟೈಮು ಅಂತ ಹೇಳಿದ್ರೂ ಸಹ ರಿಪೀಟೆಡ್ಲಿ ಅದನ್ನೇ ಮಾಡ್ತಾ ಇದ್ರೂ ನಾವು ಅವ್ರ ಜೊತೆ ಅಯ್ಯೋ ಫ್ರೆಂಡ್ಶಿಪ್ ಕಳ್ಕೊಳ್ತೀವಿ ಅಂತ ಇರೋದಲ್ಲ. ನಾವು ನಿಜವಾಗ್ಲೂ ಸ್ನೇಹಿತ ಆಗಿದ್ರೆ ಅದಕ್ಕೆ ಸಾಥ್ ಕೊಡಬೇಕು. ನಾನು ಅಂದ್ರೆ ಒಳ್ಳೇದಕ್ಕೆ ಸಾಥ್ ಕೊಡಬೇಕು. ಈ ಎಪಿಸೋಡ್ ಮುಗಿದ್ಮೇಲೆ ಹೇಳ್ತೀನಿ, ಗುಡ್ ಫ್ರೆಂಡ್ ಇದ್ರೆ ಲೈಫ್ ಏನಾಗುತ್ತೆ, ಬ್ಯಾಡ್ ಫ್ರೆಂಡ್ ಇದ್ರೆ ಲೈಫ್ ಏನಾಗುತ್ತೆ ಅಂತ ಒಂದು ರಿಯಲ್ ಸ್ಟೋರಿ ಹೇಳ್ತೀನಿ. ಓಕೆ, ಈ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಗೆಳೆತನ. ಅದೇ ಮಹಾಭಾರತದಲ್ಲಿ ಕೃಷ್ಣ ಮತ್ತೆ ಸುಧಾಮರ ಕಥೆಯನ್ನ ನೋಡೋಣ. ವಿಪರೀತ ಬಡತನದಲ್ಲಿ ಮುಳುಗಿದ್ದ ಸುಧಾಮ ಕೃಷ್ಣನ ನೋಡ್ಬೇಕು ಅಂತ ಬರ್ತಾರೆ. ಕೃಷ್ಣನ ಹತ್ರ ಒಂದು ಸಹಾಯ ಕೇಳೋಣ ಅಂತ ಬರ್ತಾರೆ. ಆದ್ರೆ ಕೃಷ್ಣನ ಹತ್ರ ಸಹಾಯ ಕೇಳಕ್ಕೆ ಸುಧಾಮಂಗ್ ಆಗಲ್ಲ. ಯಾಕಂದ್ರೆ ಸ್ನೇಹ ಅಂದ್ರೆ ಮುಜುಗರ ಕೂಡ. ಅಂದ್ರೆ ಒಂಥರ ಮುಜುಗರ ಇರುತ್ತೆ, ಫ್ರೆಂಡ್ ಹತ್ರ ಹೆಂಗಪ್ಪ ನಾನು ಹೆಲ್ಪ್ ಕೇಳಿ ಅಂತ ಅನ್ಕೊಂತಾರೆ. ಆದ್ರೂ ಸಹ ಅವನು ಬರ್ತಾನೆ. ಬಂದ್ಬಿಟ್ಟು ಸುಧಾಮ ಅವಲಕ್ಕಿ ತಗೊಂಡ್ಬಂದಿರ್ತಾನೆ. ಆ ಅವಲಕ್ಕಿ ಒಣಗೋಗ್ಬಿಟ್ಟಿರತ್ತೆ. ಸೊ ಅದನ್ನ ತಂದು ಕೃಷ್ಣಂಗ್ ಕೊಡ್ತಾನೆ. ಕೃಷ್ಣ ಅದು ಒಣಗೋಗಿರೋ ಅವಲಕ್ಕಿ ಅಂತ ಕೂಡ ನೋಡ್ದೆ ಅದನ್ನ ಅಷ್ಟೇ ಪ್ರೀತಿಯಿಂದ ತಗೊಂಡು ಚೆನ್ನಾಗಿ ತಿಂತಾನೆ. ಸೊ ಅಲ್ಲಿ ಅವಲಕ್ಕಿ ಒಣಗಿದ್ಯೋ ಇಲ್ವೋ ಕೃಷ್ಣ ನೋಡ್ಲಿಲ್ಲ. ಕೃಷ್ಣನ ಹತ್ರ ಸಹಾಯ ಕೇಳೋಕೆ ಮುಜುಗರ ಪಟ್ಕೊಂಡು ಸುಧಾಮ ಅಲ್ಲಿಂದ ಬಂದಿದ್ದೇ ಸಹಾಯ ಕೇಳಕ್ಕೆ, ಆದ್ರೆ ಕೇಳಲಿಲ್ಲ. ಆದ್ರೆ ಇಲ್ಲಿಂದ ಕೃಷ್ಣನ ನೋಡ್ಕೊಂಡು ಸುಧಾಮ ಮನೆಗೆ ಹೋಗೋಷ್ಟ್ರಲ್ಲಿ ಅವನು ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದ ಬಡತನ ಇದೆ ಅಂತ ಅದು ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಸುಧಾಮನ ಪ್ರಾಬ್ಲಮ್ನ ಕೃಷ್ಣ ಸಾಲ್ವ್ ಮಾಡಿಬಿಟ್ಟಿರ್ತಾರೆ. ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಗೆಳೆಯ ತನ್ನ ದುಃಖವನ್ನು, ಕಷ್ಟವನ್ನು ಬಾಯಿ ಬಿಟ್ಟು ಹೇಳದೇ ಇದ್ರು ಅದನ್ನ ಅರ್ಥ ಮಾಡಿಕೊಳ್ಳುವ ಉದಾರ ಮನಸ್ಸನ್ನ ಒಂದು ನಿಜವಾದ ಫ್ರೆಂಡ್ಶಿಪ್ ಹೊಂದಿರುತ್ತೆ. ಆ ಕ್ಷಣಕ್ಕೆ ಆ ನೋವಿಗೆ ಸ್ಪಂದಿಸುವ ಗುಣ ಇರಬೇಕು. ಗೆಳೆಯ ಎಂದರೆ ಹೇಗಿರ್ಬೇಕು ಎಂದರೆ, ಇಬ್ಬರು ಒಟ್ಟಿಗೆ ಕೂತಿದ್ದು ಏನೂ ಮಾತು ಆಡದೇ ಇದ್ರು ಒಟ್ಟಿಗೆ ಕೂತಿದ್ದೀವಿ ಅನ್ನೋದೇ ಖುಷಿ ಪಡುವಂತಹ ವ್ಯಕ್ತಿತ್ವನೇ ನಿಜವಾದ ಗೆಳೆತನ ಅಂತ ಹೇಳ್ತಿದ್ದಾರೆ. ಇವತ್ತಿನ ಒಂದು ಚಾಪ್ಟ್ರಲ್ಲಿ 2 ವಿಚಾರ ನೋಡಿದ್ವಿ. ದುರ್ಯೋಧನ ಮತ್ತೆ ಕರ್ಣನ ಒಂದು ಸ್ನೇಹ, ಕೃಷ್ಣ ಮತ್ತೆ ಸುಧಾಮನ ಸ್ನೇಹ. ದುರ್ಯೋಧನ ಲಾಭಕ್ಕೋಸ್ಕರನೇ ಕರ್ಣನ ಅವನು ತಗೊಂಡಿದ್ದು, ಅರ್ಜುನನ ವಿರುದ್ಧ ಇವನು ಚೆನ್ನಾಗಿ ಫೈಟ್ ಮಾಡ್ತಾನೆ ಅಂತ ಇಂಟೆನ್ಷನ್. ಕರ್ಣ ದುರ್ಯೋಧನನ್ ಜೊತೆ ಹೋಗಿದ್ದು ಅವನ ಲಾಭಕ್ಕೇನೆ, ಯಾರೂ ನಂಗೆ ಮರ್ಯಾದೆ ಕೊಟ್ಟಿಲ್ಲ,
ಯಾರೂ ನಂಗೆ ಯಾವ ಸ್ಥಾನನೂ ಕೊಟ್ಟಿಲ್ಲ, ದುರ್ಯೋಧನ ಕೊಡ್ತಾ ಇದ್ದಾನೆ, ಸೊ ನಾನು ಹೋಗ್ತೀನಿ ಅಂತ. ಇಬ್ರು ಅವ್ರವ್ರ ಲಾಭಕ್ಕೆ, ದುರ್ಯೋಧನ ಕರ್ಣಂಗೆ ಕರ್ಣಂಗೆ ಬೇಕಾಗಿದ್ದು ಕೊಟ್ಟ, ಕರ್ಣ ದುರ್ಯೋಧನಂಗೆ ಬೇಕಾಗಿದ್ದು ಕೊಟ್ಟ. ಸೊ ಇವರಿಬ್ರು ಕೂಡ ಅವ್ರವ್ರದನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೋಸ್ಕರ ಫ್ರೆಂಡ್ಶಿಪ್ ಮಾಡಿಕೊಂಡು ಆ ಒಂದು ಗೌರವಕ್ಕೆ, ಅಂದರೆ ನನಗೆ ಬೇಕಾಗಿರೋದನ್ನ ಕೊಟ್ಟಿದ್ದಾರೆ ಅಥವಾ ಕೊಡ್ತಿದ್ದಾರೆ, ಈಗ ಫ್ರೆಂಡ್ಶಿಪ್ ಮಿಸ್ ಮಾಡಿಕೊಂಡ್ರೆ ಅದು ಸಿಗಲ್ವೇನೋ, ಕರ್ಣನ್ ಮಿಸ್ ಮಾಡಿಕೊಂಡ್ರೆ ದುರ್ಯೋಧನಂಗೆ ಪ್ರಾಬ್ಲಮ್ಮು, ದುರ್ಯೋಧನನ್ ಮಿಸ್ ಮಾಡಿಕೊಂಡ್ರೆ ಕರ್ಣಂಗೆ ಪ್ರಾಬ್ಲಮ್ಮು ಅನ್ನೋ ಒಂದು ಸೂಕ್ಷ್ಮ ಒಂದು ಒಳಗಡೆ ಕೂತಿದೆ. ನಮಗೆಲ್ಲ ಅನ್ಸ್ಬೋದು ಓ ಗ್ರೇಟ್ ಅಂತ, ಬಟ್ ಒಳಗಡೆ ಇದು ಕೂತಿರುತ್ತೆ ಅಲ್ವಾ. ಸೊ ಈ ಥರ ಫ್ರೆಂಡ್ಶಿಪ್ ಯಾವತ್ತೂ ವರ್ಕ್ ಆಗಲ್ಲ. ಸೊ ಒಂದು ರೀತಿ ಯಾವುದೋ ಒಂದು ಭಯದಿಂದನೇ ಇರುತ್ತೆ, ಅದರ ಅಂತಿಮ ಅದೇ ಥರನೇ ಆಗುತ್ತೆ. ಅದೇ ನಿಜವಾದ ಸ್ನೇಹ ಅಂದರೆ ಮಾತಾಡೋ ಅಗತ್ಯ ಇಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥದ್ದು, ಮಾತಾಡೋ ಅಗತ್ಯ ಇಲ್ಲ ನಿನ್ನ ದುಃಖ ನಂಗೆ ಅರ್ಥ ಆಗುತ್ತೆ ಅಂದ್ಕೊಳ್ಳೋದು, ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ಪ್ರೋತ್ಸಾಹ ಕೊಡೋದು, ಅವರ ಒಂದು ಶ್ರಮಕ್ಕೆ ನಾವು ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳೋದು ನಿಜವಾದ ಸ್ನೇಹ. ಸೊ ಇದು ಕೃಷ್ಣ ಮತ್ತು ಸುಧಾಮ. ಈಗ ನಿಮ್ಮ ಲೈಫಲ್ಲಿ ಯಾರು ಕೃಷ್ಣ ಸುಧಾಮರ ಫ್ರೆಂಡ್ಶಿಪ್ ಇದೆ, ಯಾರ ಜೊತೆ ದುರ್ಯೋಧನ ಮತ್ತು ಕರ್ಣನ ಫ್ರೆಂಡ್ಶಿಪ್ ಇದೆ ಅಂತ ನೋಡಿ, ಆ್ಯಂಡ್ ಯಾವ ಫ್ರೆಂಡ್ಶಿಪ್ ಲೈಫಲ್ಲಿ ಬೇಕು ಅದನ್ನು ಅಟ್ರ್ಯಾಕ್ಟ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ನಾನು ಹೇಳ್ತೀನಿ ರಿಯಲ್ ಸ್ಟೋರಿ, ಈ ಫ್ರೆಂಡ್ಶಿಪ್ಗಳು ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ. ಥ್ಯಾಂಕ್ ಯು.